ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧಿಕಾರಿ ಅಂತ ಬಸವರಾಜ್ ಅವರು, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಅನುರಾಮನವರು ಮತ್ತು ಎಲ್ಲ ಇಲಾಖೆಯವರು ಸೇರಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬೈರೇಗೌಡರು ಮತ್ತು ಪದಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ಅಭೂತಪೂರ್ವವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಅವರ ಜನ್ಮಸ್ಥಳವಾದಂಥ ಆವತ್ತಿಯಲ್ಲಿ ಸರ್ಕಾರ 9 ಎಕರೆ ಜಮೀನನ್ನು ಕೊಟ್ಟಿದೆ. ಅದರಲ್ಲಿ ಅವರ ಜ್ಞಾಪಕಾರ್ಥವಾಗಿ ಅವರ ಜೀವನ ನಡೆದು ಬಂದ ದಾರಿಯನ್ನು ಪ್ರತಿಬಿಂಬಿಸುವಂಥ ಒಂದು ಸ್ಮಾರಕವನ್ನು ನಾವು ಎಲ್ಲ ಮಾಡ್ತೀವಿ. ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಅದಕ್ಕೆ ಕಾಂಪೌಂಡ್ ಶಿಲಾನ್ಯಾಸ ಮಾಡ್ತಾರೆ. ಅದಾದ ಮೇಲೆ ಅದನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಿ ಅವರು ಯಾವ ರೀತಿ ಪ್ರಾರಂಭ ಆಯಿತು, ರಣಬೈರೇಗೌಡರ ಕಾಲದಿಂದ ಇಲ್ಲಿವರೆಗೂ ನಡೆದಂಥದ್ದು, ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಸಮಾಜದಲ್ಲಿ ಸಮಾನತೆಯನ್ನು ಕಂಡಿದ್ದು, ದೂರದೃಷ್ಟಿಯನ್ನು ಕಂಡಿದ್ದು ಮತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರಿಗೆ ಬಹಳ ಲಾಯಲ್ ಆಗಿದ್ದು, ಒಳ್ಳೆಯ ಹೆಸರನ್ನು ಪಡೆದು ಅವರ ಆಶೀರ್ವಾದದಿಂದ ಕೆಂಪೇಗೌಡರು ಧೀಮಂತ ನಾಯಕರಾಗಿ ಸಾಮಂತ ರಾಜರಲ್ಲಿ ಅತಿ ಬುದ್ಧಿವಂತರು, ಚಾಣಕ್ಯರು, ದೂರದೃಷ್ಟಿ ಇದ್ದವರು ಅಂಥೇಳಿ ಹೆಸರು ಪಡೆದು ಇವತ್ತು ಸಿಲಿಕಾನ್ ಸಿಟಿ ಇಷ್ಟು ಬೆಳಿಬೇಕಾದ್ರೆ ಅವರ ಶಿಲಾನ್ಯಾಸ, ಅವರ ಅಸ್ಥಿಭಾರ. ಅವರು ಆವತ್ತು ದೂರದೃಷ್ಟಿಯಿಂದ ಪೇಟೆಗಳನ್ನು ಎಲ್ಲ ಸಮಾಜದವರೆಗೂ ಪೇಟೆಗಳನ್ನು ಕಟ್ಟಿ ಅವರ ಅಭಿವೃದ್ಧಿಗೆ ದಾರಿಯನ್ನು. ಆದ್ದರಿಂದ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವ್ರ ದಾರಿಯಲ್ಲಿ ನಡೆಯೋಣ. ಅವರ ಒಂದು ಸ್ಫೂರ್ತಿ ನಮಗೆಲ್ಲ ಇರಲಿ ಅಂತ ಹೇಳ್ತೀನಿ. ರಾಜ್ಯಕ್ಕೆ ಸುರ್ಜಾಲ್ ಅವರು ಭೇಟಿ ಕೊಟ್ಟಿರುವಂಥದ್ದು ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಸರ್? ಚರ್ಚೆ ಶುರುವಾದ ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು. ಪ್ರೆಸ್ ಸರ್ ಇಲ್ಲಿ ಹೇಳಿ ಸರ್, ರೆಕಾರ್ಡ್ ಆಗುತ್ತೆ ಹೇಳಿ ಸರ್. ಆಗಬೇಕು ಸರ್ಕಾರದ ಯಾವೆಲ್ಲ ತೀರ್ಮಾನ, ಅದನ್ನ ತೀರ್ಮಾನ ಯಾವ್ದು ಮಾಡಿ